ಹಾಯ್ ಫ್ರೆಂಡ್ಸ್, ಬನ್ನಿ ಕ್ರಿಸ್ಪಿ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದಂತ ನೋಡೋಣ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳ್ಳೊಳ್ಳೆ ರೆಸಿಪೀಸ್ ಮಿಸ್ ಮಾಡ್ಕೊತೀರಾ. ಬಾಳೆಕಾಯಿಗೆ ಹೀಗೆ ಮಾರ್ಕ್ ಮಾಡಿಕೊಂಡು ಸಿಪ್ಪೆ ತೆಕ್ಕೊಳ್ಳಿ. ಇದು ಈಸಿಯಾಗಿ ಬರುತ್ತೆ. ಇದನ್ನು ಅರಿಶಿನ ಹಾಕಿರೋ ನೀರಲ್ಲಿ ಇಟ್ಕೊಂಡ್ರೆ ಕಪ್ಪಾಗಲ್ಲ, ಬಾಳೆಕಾಯಿ ಫ್ರೆಶ್ ಆಗಿರುತ್ತೆ. ಇದನ್ನು ಚಿಪ್ಸ್ ಮೇಕರಲ್ಲಿ ಆದಷ್ಟು ತೆಳುವಾಗಿ ಅದು ಸ್ಲೈಸ್ ಮಾಡ್ಕೊಳ್ಳಿ. ಇದು ನಿಮಗೆ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆಯಿತಾ? ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಷ್ಟು ತೆಳು ಬಂದರೆ ಸಾಕು. ಹೀಗೆ ಇಷ್ಟು ತೆಳು ಬಂದರೆ ಸಾಕಾಗುತ್ತೆ. ಇದನ್ನ ಒಂದು ಬಾಣಲೆಯಲ್ಲಿ ನಿಮಗೆ ಎಣ್ಣೆ ಇಟ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಈ ಚಿಪ್ಸ್ನ ಒಂದೊಂದೇ ಹಾಕ್ಕೊಂಡು ಬನ್ನಿ. ಇದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಇದ್ರ ಜೊತೆಯಲ್ಲಿ ಒಂದು ಬೌಲ್ ತೊಗೊಳ್ಳಿ. ಆ ಬೌಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಉಪ್ಪು ಸಾಕಾಗುತ್ತೆ, ಹಾಕಿ ಅದನ್ನು ಕರಗಿಸ್ಕೊಳ್ಳಿ. ಇದು ನಿಮಗೆ ಚಿಪ್ಸ್ ಮೇಲೆ ಸಾಲ್ಟೆಡ್ ಕೋಟ್ ಆಗುತ್ತೆ. ಇದನ್ನು ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ. ಅದು ಕಾದಿರೋ ಎಣ್ಣೆ ಮೇಲೆ ನೀರು ಹಾಕೋದ್ರಿಂದ ಸ್ವಲ್ಪ ಸಿಡಿಯುತ್ತೆ. ಸೊ ದೂರದಿಂದ ಹಾಕಿ. ಇದು ಚಿಪ್ಸ್ ಮೇಲೆ ಈ ಥರ ಸಾಲ್ಟೆಡ್ ಕೋಟ್, ನೀವು ಹೊರಗಡೆ ಎಲ್ಲ ಬೇಕ್ರಿಯಲ್ಲೆಲ್ಲ ತಿಂತೀರಲ್ಲ, ಆ ಥರ ಸಾಲ್ಟಿ ಆಗಿರುತ್ತೆ. ಹೀಗೆ ಒಂದು ಸ್ಪೂನ್ ಹಾಕ್ಕೊಂಡು ಅದು 1-2 ಸೆಕೆಂಡ್ ಅಥವಾ 3 ಸೆಕೆಂಡ್ ಅದು ಇಟ್ಟರೆ ಸಾಕು. ಹಿಂಗೆ ಅದನ್ನು ಎಣ್ಣೆ ಸೋಸಿ ತೆಕ್ಕೊಳ್ಳಿ. ಓಕೆನಾ? ಇದಾದಮೇಲೆ ನಿಮಗೆ ಗರಿಯಾಗಿರೋ ಚಿಪ್ಸು ಹೀಗೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಮುರಿದ್ರೆ ಪಟ ಅಂತ ಸೌಂಡ್ ಬರುತ್ತೆ. ಸೊ ನನಗಿಲ್ಲಿ ಇದು ಬರೀ ಸಾಲ್ಟೆಡ್ ಅಷ್ಟೇ. ಇದಕ್ಕೆ ನಿಮ್ಗೆ ಖಾರ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.